Hi friends, welcome to my YouTube channel Kalachakra Star 59. ಇಂದು ನಾವು ಬೆಳವಾಡಿಯ ವೀರನಾರಾಯಣ ದೇವಸ್ಥಾನವನ್ನು ನೋಡಿಕೊಂಡು ಬರೋಣ. ವೀರನಾರಾಯಣ ದೇವಸ್ಥಾನವು ಕ್ರಿಸ್ತಶಕ 1200 ಸುಮಾರಿಗೆ ಪೂರ್ಣಗೊಂಡ ಸಂಕೀರ್ಣ ಹೊಯ್ಸಳ ವಾಸ್ತುಶಿಲ್ಪವನ್ನು ಹೊಂದಿರುವ ತ್ರಿವಳಿ ಹಿಂದೂ ದೇವಾಲಯವಾಗಿದೆ. ಹಳೇಬೀಡಿಗೆ ಹತ್ತಿರದಲ್ಲಿರುವ ಇದು ಚಿಕ್ಕಮಗಳೂರು ಜಿಲ್ಲೆಯ ಬೆಳವಾಡಿ ಎಂಬ ಸಣ್ಣ ಗ್ರಾಮದಲ್ಲಿ ಕಂಡುಬರುವ ಉತ್ತಮ ಸಂರಕ್ಷಿತ ದೊಡ್ಡ ಹೊಯ್ಸಳ ಸ್ಮಾರಕವಾಗಿದೆ. ಈ ದೇವಾಲಯವು ಚೌಕಾಕಾರದ 103 ಅಡಿ ಉದ್ದದ ರಂಗಮಂಟಪದ ಮೂಲಕ ಜೋಡಿಸಲ್ಪಟ್ಟ 3 ಪ್ರತ್ಯೇಕ ಚೌಕಾಕಾರದ ಗುಡಿಗಳನ್ನು ಹೊಂದಿದೆ. ಮುಖ್ಯ ದೇವಾಲಯವು ಪೂರ್ವಕ್ಕೆ ಮುಖ ಮಾಡಿದೆ ಮತ್ತು ವೀರನಾರಾಯಣನಿಗೆ ಸಮರ್ಪಿತವಾಗಿದೆ. ಉತ್ತರಕ್ಕೆ ಮುಖ ಮಾಡಿರುವ ದೇವಾಲಯವು ವೇಣುಗೋಪಾಲನಿಗೆ ಸಮರ್ಪಿತವಾಗಿದ್ದರೆ, ದಕ್ಷಿಣಕ್ಕೆ ಮುಖ ಮಾಡಿರುವ ದೇವಾಲಯವು ಯೋಗ ನರಸಿಂಹನಿಗೆ ಮೀಸಲಾಗಿದೆ. ಈ ನಕ್ಷತ್ರಾಕಾರದ ಶೈಲಿಯ ದೇವಾಲಯದ ಗಮನಾರ್ಹ ವೈಶಿಷ್ಟ್ಯಗಳಲ್ಲಿ ಆಭರಣದಂತಹ ವಿವರಗಳೊಂದಿಗೆ ಅದ್ಭುತವಾಗಿ ಅಲಂಕರಿಸಲ್ಪಟ್ಟ ವಿಮಾನ ಅಂದರೆ ದೇವಸ್ಥಾನದ ಶಿಖರಗಳು ಸೇರಿವೆ. ಇತರ ಹೊಯ್ಸಳ ದೇವಾಲಯಗಳಂತೆ ಬೆಳವಾಡಿ ದೇವಾಲಯವು ಸಹ ಸೋಪ್ ಸ್ಟೋನ್ ಅಂದರೆ ಬಳಪದ ಕಲ್ಲಿನಿಂದ ಮಾಡಲ್ಪಟ್ಟಿದೆ ಮತ್ತು ಅದರ ಗೋಡೆಗಳ ಮೇಲೆ ವೈವಿಧ್ಯಮಯ ಹಾಗೂ ಸಂಕೀರ್ಣವಾದ ಕೆತ್ತನೆಗಳನ್ನು ಹೊಂದಿದೆ. ಈ ಅಲಂಕೃತ ತ್ರಿಕೂಟ ಅಂದರೆ 3 ಗರ್ಭಗುಡಿಗಳ ದೇವಾಲಯಗಳುಳ್ಳ ಸಂಕೀರ್ಣವನ್ನು ಕ್ರಿಸ್ತಶಕ 1200ರಲ್ಲಿ ಹೊಯ್ಸಳ ಸಾಮ್ರಾಜ್ಯದ ರಾಜ 2ನೇ ವೀರಬಲ್ಲಾಳನು ನಿರ್ಮಿಸಿದನು. 3 ದೇವಾಲಯಗಳಲ್ಲಿ ಪ್ರತಿಯೊಂದೂ ಪೂರ್ಣ ಪ್ರಮಾಣದ ಗೋಪುರವನ್ನು ಹೊಂದಿದೆ ಮತ್ತು ಹೊಯ್ಸಳ ರಾಜರು ನಿರ್ಮಿಸಿದ ಅತಿ ದೊಡ್ಡ ದೇವಾಲಯಗಳಲ್ಲಿ ಇದೂ ಒಂದಾಗಿದೆ. ಬೇಲೂರು ಮತ್ತು ಹಳೇಬೀಡಿನಲ್ಲಿರುವ ಪ್ರಸಿದ್ಧ ದೇವಾಲಯಗಳು ಅವುಗಳ ಸಂಕೀರ್ಣ ಶಿಲ್ಪಗಳಿಗೆ ಹೆಸರುವಾಸಿಯಾಗಿದ್ದರೂ ಈ ವೀರನಾರಾಯಣ ದೇವಾಲಯವು ಅದರ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಇದೊಂದು ವೈಷ್ಣವ ದೇವಾಲಯವಾಗಿದ್ದು 3 ದೇವಾಲಯಗಳಲ್ಲಿಯೂ ವಿಷ್ಣುವಿನ ವಿಗ್ರಹಗಳಿವೆ. ಮಧ್ಯದ ದೇವಾಲಯದಲ್ಲಿ 4 ಕೈಗಳನ್ನು ಹೊಂದಿರುವ ನಾರಾಯಣನ 8 ಅಡಿ ಎತ್ತರದ ಬಲು ಅಪರೂಪದ ಸಾಲಿಗ್ರಾಮ ಶಿಲೆಯಿಂದ ಮಾಡಿದ ಅತ್ಯಾಕರ್ಷಕ ವಿಗ್ರಹವಿದೆ ಮತ್ತು ಇದನ್ನು ಹೊಯ್ಸಳ ಕಲೆಯ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಇದು ಬಹು ಅಲಂಕೃತ ವಿಗ್ರಹವಾಗಿದ್ದು ಕಮಲದ ಆಸನದ ಮೇಲೆ ನಿಂತಿದೆ. ದಕ್ಷಿಣ ದಿಕ್ಕಿನ ದೇವಾಲಯವು ಗರುಡ ಪೀಠವನ್ನು ಒಳಗೊಂಡಂತೆ ವೇಣುಗೋಪಾಲನ ಅಂದರೆ ಕೊಳಲು ನುಡಿಸುವ ಕೃಷ್ಣನ 8 ಅಡಿ ಎತ್ತರದ ಬಲು ಅಪರೂಪದ ಸಾಲಿಗ್ರಾಮ ಶಿಲೆಯಿಂದ ಮಾಡಿದ ವಿಗ್ರಹವನ್ನು ಹೊಂದಿದ್ದು ಇದು ಭಾರತದಲ್ಲೇ ಅತಿ ಸುಂದರ ವಿಗ್ರಹವೆಂದು ಹೆಸರುವಾಸಿಯಾಗಿದೆ. ಉತ್ತರ ದಿಕ್ಕಿನ ದೇವಾಲಯವು ಯೋಗ ಭಂಗಿಯಲ್ಲಿ ಕುಳಿತಿರುವ ಯೋಗ ನರಸಿಂಹನ 7 ಅಡಿ ಎತ್ತರದ ಸಾಲಿಗ್ರಾಮ ಶಿಲೆಯಿಂದ ಮಾಡಿದ ವಿಗ್ರಹವನ್ನು ಹೊಂದಿದೆ. ವೀರನಾರಾಯಣನ ವಿಗ್ರಹವನ್ನು ಹೊಂದಿರುವ ದೇವಾಲಯದ ಪಶ್ಚಿಮ ಭಾಗವನ್ನು ಮೊದಲು ನಿರ್ಮಿಸಲಾಯಿತು ಮತ್ತು ದೇವಾಲಯದ ಪೂರ್ವ ಭಾಗವನ್ನು ಆ ಬಳಿಕ ಸೇರಿಸಲಾಯಿತು ಎಂದು ಹೇಳಲಾಗಿದೆ. ಉತ್ತರ ದಿಕ್ಕಿನ ವೇಣುಗೋಪಾಲ ದೇವಾಲಯ ಮತ್ತು ದಕ್ಷಿಣ ದಿಕ್ಕಿನ ಯೋಗ ನರಸಿಂಹ ದೇವಾಲಯಗಳು ಪರಸ್ಪರ ಎದುರು ಬದುರಾಗಿವೆ. ಒಂದು ದೇವಾಲಯವು ಚೌಕಾಕಾರದಲ್ಲಿದ್ದರೆ ಇನ್ನೊಂದು ದೇವಾಲಯವು ನಕ್ಷತ್ರಾಕಾರದಲ್ಲಿದೆ. ನಾವು ಅಲ್ಲಿಗೆ ತಲುಪುವಾಗ ಮಧ್ಯಾಹ್ನದ ಪೂಜೆ ಅದಾಗಲೇ ಮುಗಿದಿತ್ತು. ವಿದ್ಯುತ್ ಬೇರೆ ಇರಲಿಲ್ಲ. ಆದರೂ ಅರ್ಚಕರು ಪ್ರೀತಿಯಿಂದ ಮಾತನಾಡಿಸಿ ಇನ್ವರ್ಟರ್ ಚಾಲೂ ಮಾಡಿ 3 ಗರ್ಭಗುಡಿಗಳ ತೆರೆ ಸರಿಸಿ ಆ 3 ದಿವ್ಯ ಮೂರ್ತಿಗಳ ದರ್ಶನ ಮಾಡಿಸಿದರು. ನಿಜಕ್ಕೂ ಅದೊಂದು ವರ್ಣನಾತೀತ ದಿವ್ಯ ಅನುಭವ. ಯಾಕೆಂದರೆ ಆಳೆತ್ತರದ ಅಷ್ಟು ಸುಂದರ ಮೂರ್ತಿಗಳನ್ನು ನಾನು ನೋಡಿದ್ದು ಅದೇ ಮೊದಲು. ಅರ್ಚಕರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಕಡಿಮೆಯೇ. ದೇವಾಲಯದ ಪ್ರವೇಶ ದ್ವಾರವು ಭವ್ಯವಾಗಿದ್ದು ದ್ವಾರದ ಎರಡೂ ಬದಿಗಳಲ್ಲಿ
2 ಸುಂದರವಾದ ಆಭರಣಗಳಿಂದ ಅಲಂಕೃತವಾದ ಆನೆಗಳನ್ನು ಹೊಂದಿದೆ. ವೀರನಾರಾಯಣ ದೇವಾಲಯದ ನವರಂಗವು ಸುಂದರವಾದ ಗಂಟೆಯ ಆಕಾರದ ಕಂಬಗಳು ಮತ್ತು ಚೆನ್ನಾಗಿ ಅಲಂಕರಿಸಲ್ಪಟ್ಟ ಮೇಲ್ಛಾವಣಿಯನ್ನು ಹೊಂದಿದೆ. ಎಲ್ಲ ದೇವಾಲಯಗಳು ವಿವಿಧ ಶಿಲ್ಪಕಲೆಗಳನ್ನು ಹೊಂದಿರುವ ಗೋಪುರಗಳನ್ನು ಹೊಂದಿದ್ದು ಇದು ಸಾಕಷ್ಟು ಅಲಂಕಾರಿಕವಾಗಿದೆ. ಛಾವಣಿಯ ಫಲಕಗಳನ್ನು ಚೆನ್ನಾಗಿ ಕೆತ್ತಲಾಗಿದೆ. ವೀರನಾರಾಯಣನ ಪ್ರತಿಮಾಶಾಸ್ತ್ರವು ಚತುರ್ವಿಂಶತಿ ಮೂರ್ತಿಯಲ್ಲಿರುವ ವಿಷ್ಣುವಿನ 24 ಚಿತ್ರಣಗಳಿಂದ ಭಿನ್ನವಾಗಿದೆ. ಬೆಳವಾಡಿಯಲ್ಲಿರುವ ದೇವಾಲಯದಲ್ಲಿ ಗರುಡ ಪೀಠದ ಮೇಲೆ ನಿಂತಿರುವ ವೀರನಾರಾಯಣನು ವಿಭಿನ್ನ ವಸ್ತುಗಳನ್ನು ಹೊಂದಿದ್ದಾನೆ. ಮೇಲಿನ ಬಲಗೈಯಲ್ಲಿ ಪದ್ಮ, ಮೇಲಿನ ಎಡಗೈಯಲ್ಲಿ ಗದೆ, ಕೆಳಗಿನ ಬಲಗೈ ವ್ಯಾಘ್ರಹಸ್ತ, ಕೆಳಗಿನ ಎಡಗೈ ವೀರಮುದ್ರೆ. ವಿಷ್ಣುವಿನ ಸಾಮಾನ್ಯ ಆಯುಧಗಳಾದ ಶಂಖ ಮತ್ತು ಚಕ್ರಗಳ ಬದಲಿಗೆ ಗದೆ ಮತ್ತು ಪದ್ಮಗಳೊಂದಿಗೆ ವೀರನಾರಾಯಣನು ವ್ಯಾಘ್ರಹಸ್ತ ಮತ್ತು ವೀರಮುದ್ರೆಗಳನ್ನು ಹೊಂದಿದ್ದು ಇದು ವಿಷ್ಣುವಿನ ಈ ರೂಪವನ್ನು ಆತನ ಇತರ ರೂಪಗಳಿಂದ ಪ್ರತ್ಯೇಕಿಸುತ್ತದೆ. ವಿಷ್ಣು ಪುರಾಣದಲ್ಲಿ ವಿಷ್ಣು ಶಂಖಾಸುರನನ್ನು ಕೊಂದ ಕಥೆಯಿದೆ. ಅವನನ್ನು ಕೊಂದ ನಂತರವೇ ವಿಷ್ಣು ವೀರನಾರಾಯಣ ಭಂಗಿಯಲ್ಲಿ ನಿಂತನು. ವ್ಯಾಘ್ರಹಸ್ತ ಎಂದರೆ ಹುಲಿಯಂತೆ ಚುರುಕಾದ ಮತ್ತು ಬಲಶಾಲಿಯಾದವನು. ವೀರಮುದ್ರೆಯು ಅವನನ್ನು ಯುದ್ಧೋಚಿತ ಭಂಗಿಯಲ್ಲಿ ತೋರಿಸುತ್ತದೆ. ಅದಕ್ಕಾಗಿಯೇ ಈ ರೂಪವನ್ನು ವೀರನಾರಾಯಣ ಎಂದು ಕರೆಯಲಾಗುತ್ತದೆ. ವೀರನಾರಾಯಣನನ್ನು ಅಲಂಕರಿಸುವ ಪ್ರಭಾವಳಿಯು ಮಕರ ತಲೆಯನ್ನು ಹೊಂದಿದ್ದು ಇದು ವಿಷ್ಣುವಿನ ದಶಾವತಾರಗಳಾದ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಬುದ್ಧ ಮತ್ತು ಕಲ್ಕಿಯಿಂದ ಅಲಂಕರಿಸಲ್ಪಟ್ಟಿದೆ. ವೀರನಾರಾಯಣನ ಎರಡೂ ಬದಿಗಳಲ್ಲಿ ವಿಷ್ಣುವಿನ 2 ಪತ್ನಿಯರಾದ ಶ್ರೀದೇವಿ ಮತ್ತು ಭೂದೇವಿ ಇದ್ದಾರೆ. ದೇವರು ಪೂರ್ವಕ್ಕೆ ಮುಖ ಮಾಡಿದ್ದಾನೆ. ಗರ್ಭಗೃಹದ ದ್ವಾರಗಳಲ್ಲಿ ಕುಳಿತಿರುವ ನೆಲದಿಂದ ದಿಗಂತವು ಗೋಚರಿಸುತ್ತದೆ. ಮಾರ್ಚ್ 23ರಂದು ಸೂರ್ಯನ ಬೆಳಕು ಪ್ರವೇಶದ್ವಾರದಿಂದ 7 ಬಾಗಿಲುಗಳ ಮೂಲಕ ಬಂದು ದೇವರ ವಿಗ್ರಹದ ಪಾದಗಳ ಮೇಲೆ ಬೀಳುತ್ತದೆ. ಇದು ದೇವಾಲಯದ ಮತ್ತೊಂದು ವಿಶಿಷ್ಟತೆಯಾಗಿದೆ. ದೇವಾಲಯವನ್ನು ಪ್ರವೇಶಿಸುವಾಗ ಮೊದಲಿಗೆ ಕಂಡುಬರುವ 2 ಪಾರ್ಶ್ವ ದೇವಾಲಯಗಳು ಕೃಷ್ಣನ ರೂಪವಾದ ವೇಣುಗೋಪಾಲ ಮತ್ತು ಯೋಗ ನರಸಿಂಹನಿಗೆ ಸಮರ್ಪಿತವಾಗಿವೆ. ವೇಣುಗೋಪಾಲ ದೇವಾಲಯವು ಉತ್ತರಕ್ಕೆ ಮುಖ ಮಾಡಿದೆ. ದೇವರ ಪ್ರತಿಮೆ ವೇಣುಗೋಪಾಲನದ್ದು. ಇದು ಕೃಷ್ಣನು ಕೊಳಲು ನುಡಿಸುವ ರೂಪದಲ್ಲಿ, ಎಲ್ಲ ಇಂದ್ರಿಯಗಳ ನಿಯಂತ್ರಣದಲ್ಲಿ, ಗೋಪಿಯರ ರೂಪದಲ್ಲಿ ವ್ಯಕ್ತಗೊಂಡಿದ್ದಾನೆ. ಅವನು ಕಲ್ಪವೃಕ್ಷದ ಕೆಳಗೆ ತ್ರಿಭಂಗದಲ್ಲಿ ನಿಂತು ಕೊಳಲು ನುಡಿಸುತ್ತಿದ್ದಾನೆ. ಈ ವೇಣುಗೋಪಾಲನ ವಿಗ್ರಹವನ್ನು ಸಮಗ್ರ ಭಾರತದಲ್ಲೇ ಅತ್ಯಂತ ಸುಂದರವಾದ ಪ್ರಾತಿನಿಧಿಕ ವಿಗ್ರಹವೆಂದು ಭಾರತೀಯ ಪುರಾತತ್ವ ಇಲಾಖೆ ಅಧಿಕೃತವಾಗಿ ಪ್ರಮಾಣೀಕರಿಸಿದೆ. ವೇಣುಗೋಪಾಲನ ಎರಡೂ ಬದಿಗಳಲ್ಲಿ 4 ಬ್ರಹ್ಮರ್ಷಿಗಳು, ಕೃಷ್ಣನ 2 ಪತ್ನಿಯರಾದ ರುಕ್ಮಿಣಿ ಮತ್ತು ಸತ್ಯಭಾಮೆಯರು ಕೂಡ ಎರಡೂ ಬದಿಗಳಲ್ಲಿದ್ದಾರೆ. ಇದರ ಜೊತೆಗೆ ಗೋಪಿಕೆಯರೂ ಇದ್ದಾರೆ. ಕೃಷ್ಣ ಕೊಳಲು ನುಡಿಸುವುದನ್ನು ಎಲ್ಲರೂ ಕೇಳುತ್ತಿದ್ದಾರೆ. ಗೋಪಾಲಕರು ಸಹ ಆನಂದದಿಂದ ನರ್ತಿಸುತ್ತಿದ್ದಾರೆ. ಆತ್ಮಸಾಕ್ಷಾತ್ಕಾರದ ಆನಂದವು ಅವರನ್ನು ಆವರಿಸುತ್ತಿದೆ. ಕೃಷ್ಣನ ಕೊಳಲಿನ ಸಂಗೀತವೇ ಅತಿ ಮೋಹಕ. ವೇಣುಗೋಪಾಲ ದೇವಾಲಯದ ಮುಂಭಾಗದಲ್ಲಿರುವ ದೇವಾಲಯವು ಯೋಗ ನರಸಿಂಹ ದೇವಾಲಯವಾಗಿದೆ. ನರಸಿಂಹನನ್ನು ಸಾಮಾನ್ಯವಾಗಿ 4 ರೂಪಗಳಲ್ಲಿ ವಿವರಿಸಲಾಗುತ್ತದೆ: ಸ್ತಂಭ ನರಸಿಂಹ, ಉಗ್ರ ನರಸಿಂಹ, ಲಕ್ಷ್ಮೀ ನರಸಿಂಹ ಮತ್ತು ಯೋಗ ನರಸಿಂಹ. ಬೆಳವಾಡಿಯಲ್ಲಿರುವ ದೇವಾಲಯವು ಯೋಗ ನರಸಿಂಹ ರೂಪವನ್ನು ಚಿತ್ರಿಸುತ್ತದೆ. ಅವನು ಯೋಗ ಪಟ್ಟಿಯನ್ನು ಮೊಣಕಾಲುಗಳ ಕೆಳಗೆ ಕಟ್ಟಿಕೊಂಡು ಆಳವಾದ ಧ್ಯಾನದಲ್ಲಿ ಕುಳಿತಿದ್ದಾನೆ. ಮೇಲಿನ ಕೈಗಳು ಶಂಖ ಮತ್ತು ಚಕ್ರವನ್ನು ಹಿಡಿದಿವೆ ಮತ್ತು ಕೆಳಗಿನ ಕೈಗಳು ಧ್ಯಾನಸ್ಥ ಭಂಗಿಯಲ್ಲಿ ಮೊಣಕಾಲುಗಳ ಮೇಲೆ ವಿಶ್ರಾಂತಿ ಪಡೆಯುತ್ತಿವೆ. ಶ್ರೀದೇವಿ ಮತ್ತು ಭೂದೇವಿ ಅವನ ಎರಡೂ ಬದಿಗಳಲ್ಲಿದ್ದಾರೆ. ಯೋಗ ಪಟ್ಟಿಯನ್ನು ಅಲಂಕರಿಸಲಾಗಿದೆ. ಪ್ರಭಾವಳಿ ಮತ್ತೊಮ್ಮೆ ದಶಾವತಾರವನ್ನು ಚಿತ್ರಿಸುತ್ತದೆ. ಯೋಗ ನರಸಿಂಹನ ಪ್ರಭಾವಳಿಯಲ್ಲಿ ಕೀರ್ತಿಮುಖದ ಬದಲಿಗೆ ಪದ್ಮವಿದೆ. ಕೀರ್ತಿಮುಖವು ಶಕ್ತಿಯ ಸಂಕೇತವಾಗಿರುವುದರಿಂದ ಮತ್ತು ನರಸಿಂಹನು ಶಕ್ತಿಯನ್ನು ತುಂಬಿರುವುದರಿಂದ
ಅವನು ಶಾಂತವಾಗಬೇಕಾಗಿರುವುದರಿಂದ ಈ ವಿಶಿಷ್ಟತೆ ಚಿತ್ರಿತವಾಗಿದೆ. ಅದಕ್ಕಾಗಿಯೇ ದೇವನನ್ನು ಶಾಂತಗೊಳಿಸಲು ಮತ್ತು ಅವನ ರಾಜಸಿಕ ಗುಣಗಳನ್ನು ಸಾತ್ವಿಕ ಗುಣಗಳೊಂದಿಗೆ ಸಮತೋಲನಗೊಳಿಸಲು ಶಕ್ತಿಯ ಸಂಕೇತದ ಬದಲಿಗೆ ಶಾಂತ ಮತ್ತು ಪ್ರಶಾಂತತೆಯ ಸಂಕೇತವಾದ ಪದ್ಮವನ್ನು ಚಿತ್ರಿಸಲಾಗಿದೆ. ದೇವರ ಕಣ್ಣುಗಳಿಗೆ ಶ್ರೀಚೂರ್ಣ ಎಂಬ ಬಿಳಿ ಪುಡಿಯನ್ನು ಹಚ್ಚಲಾಗುತ್ತದೆ. ಇದು ಕಣ್ಣುಗಳನ್ನು ಎದ್ದು ಕಾಣುವಂತೆ ಮಾಡುತ್ತದೆ. ಕ್ರಿಸ್ತಶಕ 1760ರಿಂದ ಬೆಳವಾಡಿಯ ಈ ವೀರನಾರಾಯಣ ದೇವಸ್ಥಾನವು ಶೃಂಗೇರಿ ಮಠದ ಆಶ್ರಯದಲ್ಲಿದೆ. ಇಲ್ಲಿ ವೈಖಾನಸ ಆಗಮಶಾಸ್ತ್ರಗಳ ಮೂಲಕ ನಿತ್ಯ ಪೂಜಾ ವಿಧಿಗಳನ್ನು ನಿರ್ವಹಿಸಲಾಗುತ್ತಿದೆ. ಬೆಳವಾಡಿಯು ಹಳೇಬೀಡಿನಿಂದ 11 ಕಿಲೋಮೀಟರ್, ಹಾಸನದಿಂದ 40 ಕಿಲೋಮೀಟರ್ ಮತ್ತು ಚಿಕ್ಕಮಗಳೂರು ಪಟ್ಟಣದಿಂದ 29 ಕಿಲೋಮೀಟರ್ ಹಾಗೂ ಅಮೃತೇಶ್ವರ ದೇವಸ್ಥಾನದಿಂದ 83 ಕಿಲೋಮೀಟರ್ ದೂರದಲ್ಲಿದೆ.